ಅಂದ್ರೆ ನಮ್ ದೇವಾಂಶ್ ನಿನ್ ಕೊಳ್ಳಿಗೆ ತಾಳಿ ಕಟ್ಲಿಲ್ಲ ಅಲ್ವಾ? ಉರ್ಮಿಳಾ, ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಯಾವಾಗ್ಲೂ ಏನಾದ್ರೂ ಒಂದು ಅನ್ನೋದು ನಿನಗೆ ಅಭ್ಯಾಸ ಆಗೋಗಿದೆ ಅಲ್ವಾ? ಈ ಮನೆ ನೆಮ್ಮದಿಯಾಗಿರೋದು ನಿನ್ಗಿಷ್ಟ ಇಲ್ಲ ಅನ್ಸತ್ತೆ. ಕೂಲ್ ಡೌನ್ ಅತ್ತೆ, ಕೋಪ ಮಾಡ್ಕೋಬೇಡಿ. ನಾನ್ ಯಾವಾಗ್ಲೂ ಏನಾದ್ರೂ ಒಂದ್ ಹೇಳ್ತಾನೇ ಇರ್ತೀನಿ, ಆದ್ರೆ ಕಾರಣ ಇಲ್ದೆ ಏನೂ ಹೇಳಲ್ಲ ಅಂತ ನಿಮಗ್ ಗೊತ್ತಲ್ಲ? ನಿಮ್ ಚಿಕ್ಕ ಸೊಸೆ ಕೊಳ್ಳಲ್ಲಿ ತಾಳಿನೇ ಇಲ್ಲ. ಅದಕ್ಕೆ ದೇವಾಂಶ್ ತಾಳಿ ಕಟ್ಟಿಲ್ಲ ಅಂತ ಕೇಳ್ದೆ. ತಪ್ಪೇನು? ಹಾ, ತಾಳಿ ಇಲ್ಲ ಅಂತಂದ್ರೇನು? ಅದು ಸ್ನಾನ ಮಾಡ್ಬೇಕಾದ್ರೆ ತೆಗ್ದಿಟ್ಟೆ, ಹಾಕೊಳ್ಳೋದ್ ಮರ್ತು ಹೋಗ್ಬಿಟ್ಟೆ. 1 ನಿಮಿಷ ಬಂದೆ. ತುಂಬಾ ಚೆನ್ನಾಗಿದೆಯಮ್ಮ. ನಿಮ್ ತಂದೆ ಬಗ್ಗೆ ಯೋಚನೆ ಮಾಡೋ ನೀನು ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ದೇವಾಂಶ್ ಬಗ್ಗೆ ಯೋಚನೆ ಮಾಡಿಲ್ವಲ್ಲ? ಯಾಕಂದ್ರೆ ಪ್ರೇಮನ ತ್ಯಾಗ ಮಾಡಿದಷ್ಟು ಸುಲಭವಾಗಿ ಸಂಬಂಧನ ತ್ಯಾಗ ಮಾಡೋದಕ್ಕಾಗಲ್ಲ ಮಾವ. ನನ್ನ ಪ್ರಪಂಚನೇ ನಮ್ಮಪ್ಪ. ಅವರು ಯಾವಾಗ್ಲೂ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದಕ್ಕೆ ಪ್ರೀತಿಗಿಂತ ಜವಾಬ್ದಾರಿಗೆ ಹೆಚ್ಚು ಬೆಲೆ ಕೊಟ್ಟೆ. ಈಗ ಇದಕ್ ಪರಿಹಾರ ಏನಮ್ಮ? ಪ್ರೀತಿಗೆಷ್ಟೇ ಮಹತ್ವ ಇದ್ರು ಮದ್ವೆಗ್ ತಾನೇ ಬೆಲೆ ಇರೋದು. ನಿನ್ನ ಮರ್ತು ಹೋಗಿ ಶ್ರೇಯಾ ಜೊತೆಯಲ್ಲಿ ಸಂತೋಷವಾಗಿ ಸಂಸಾರ ಮಾಡ್ತಾನ? ಮಾಡ್ತಾರೆ ಮಾವ. ಅವ್ರು ನನ್ನನ್ನ ಮರೆಯಲ್ಲ ಅಂತ ಗೊತ್ತಿರೋದಕ್ಕೆ ಅವರಿಬ್ರು ಒಂದು ಮಾಡ್ಬೇಕು ಅಂತ, ಅವ್ರು ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದೆ. ಅವ್ರನ್ನ ಬಂದ್ ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅಯ್ಯೋ, ಏನ್ ಮಾವ ಇದು? ಮಾವನವರು ವೈದೇಹಿ ಕೈ ಮುಗಿತಿದಾರಲ್ಲ. ನಾನು ಕೈ ಮುಗ್ದಿದ್ದು ನಿನ್ ವಯಸ್ಸಲ್ಲಮ್ಮ, ನಿನ್ಗಿರೋ ದೊಡ್ಡ ಮನ್ಸಿಗೆ. ಇವರಿಬ್ರು ಅಂತದ್ ಏನ್ ಮಾತಾಡ್ತಾ ಇದ್ದಾರೆ? ನಿಮ್ ದೊಡ್ಡತನದ ಮುಂದೆ ನಾನ್ ಯಾವ ಮಹಾ? ನಾನೇನೋ ನನ್ ತಂಗಿ ಜೀವನದ ಬಗ್ಗೆ ಯೋಚನೆ ಮಾಡಿ ತ್ಯಾಗ ಮಾಡ್ದೆ. ಆದ್ರೆ ನೀವು ನಿಮ್ ಸ್ವಂತ ಮಗನ್ಗೆ ಜವಾಬ್ದಾರಿ ಕೊಡೋ ಅವಕಾಶ ಇದ್ರೂ ಕೂಡ ಇವ್ರ ಹೆಸರನ್ನ ಬರೆದ್ರಿ. ಮಾವನು ಕೂಡ ನಾವ್ ದೇವಸ್ಥಾನದಲ್ಲಿ ಯಾವ ತಪ್ಪು ಮಾಡಿಲ್ಲ ಅಂತ ನಿಜ ಗೊತ್ತಾದ್ಮೇಲೆನೆ ನಮ್ಮನ್ನ ನಂಬಿದ್ರು. ಆದ್ರೆ ನೀವು ಮಾತ್ರ ನಿಜನ ತಿಳ್ಕೊಳಕ್ಕೂ ಮುಂಚೆನೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹೆಸರನ್ನ ಬರೆದ್ರಿ. ನೀವೇ ಗ್ರೇಟ್.
ಇಲ್ಲಿ ಸಿಚುವೇಶನೇ ಅರ್ಥ ಆಗ್ತಿಲ್ಲ. ಶ್ರೀಯಂಗ್ ನೋಡಿದ್ರೆ ಗಂಡನ್ ಮೇಲೆ ಗಮನನೇ ಇಲ್ಲ. ವೈದೇಹಿ ದೇವಾಂಶ್ನ ಬಿಡ್ತಾನೆ ಇಲ್ಲ. ಇವ್ರ ಮಧ್ಯೆ ಟ್ರಯಾಂಗಲ್ ಸ್ಟೋರಿ ಏನೋ ನಡೀತಿದೆ. ಶ್ರೇಯಾ, ತೊವೆ ಹಾಕ್ತ್ಯಾ? ವೈದೇಹಿನ್ಯಾಕೆ ಶ್ರೀಯಾ ಅಂತ ಕರಿತಾ ಇದೀಯಾ? ಕಣ್ ಕಾಣಿಸಲ್ವಾ ಅಥವಾ ತಲೆ ಕೆಟ್ಟಿದೀಯಾ? ಓಹ್, ವೈದೇಹಿನಾ, ಸಾರಿ. ದೇವಾಂಶ್ ಪಕ್ಕದಲ್ಲೇ ನಿಂತು ಅಷ್ಟು ಪ್ರೀತಿಯಿಂದ ಬಡಿಸ್ತಿದ್ರೆ ಇವಳೆ ಶ್ರೀಯಾ ಅನ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನಾನು ಹೇಳ್ತಾನೆ ಇರ್ತೀನಿ, ದೂರ ಇರೇ ಅಂತ. ಕೇಳಿದ್ರೆ ತಾನೆ ಇವಳೆ ಸೊಸೆನಾ ಅಂತ ಮನೆಯವರಿಗೆ ಅನುಮಾನ ಬರೋ ಹಾಗೆ ಮಾಡ್ತಿದ್ದಾಳೆ. ಅನುಮಾನ ಏನ್ ಬರೋದು, ನಿಜವಾದ ಸೊಸೆನೇ ಅಲ್ವಾ? ನೀನ್ ಬಾಯಿ ಮುಚ್ಚೋ. ಅಂದ್ರೆ ಹೆಂಡ್ತಿನೇ ಅಲ್ವಾ? ಇಷ್ಟು ಕ್ಲೋಸ್ ಆಗಿ ಇಷ್ಟು ಸಲಿಗೆಯಿಂದ ಎಲ್ಲ ಕೆಲ್ಸನೂ ಮಾಡ್ತಾಳಲ್ಲ, ಅದಕ್ಕೆ ಶ್ರೀಯಾ ಅಂದ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡೆ. ಅಷ್ಟೇ ತಾನೆ ಅಕ್ಕ, ನಾನು ಅವ್ರಿಗೆ ಬಡಿಸ್ತೀನಿ, ನೀನ್ ಮಿಕ್ತವ್ರಿಗೆ ಬಡಿಸು. ನಾನೇನೋ ಹೇಳ್ದೆ ಅಂತ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ ಕಂಫರ್ಟ್ ಅಲ್ಲಿ ನೀವಿರ್ಬೋದು. ದೇವಾಂಶ್ಗೂ ಕೂಡ ಬೇಜಾರಾಗ್ಬಾರ್ದಲ್ಲ. ಉರ್ಮಿಳಾ, ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನ್ ಮಾಡ್ಲಿ ಅತ್ತೆ, ಎಲ್ರಿಗೂ ಬಾಯಲ್ಲಿ ನಾಲ್ಗೆ ಇದ್ರೆ ನನಗೆ ನನ್ ತಲೆಯಲ್ಲಿದೆ. ಅದಕ್ಕೇನ್ ಅನ್ಸುತ್ತೋ ಅದನ್ನ ಹೇಳ್ಬಿಡುತ್ತೆ. ಅಷ್ಟಕ್ಕೂ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅತ್ತೆ? ನಮಗ್ ಸಂಬಂಧ ಇಲ್ದಿರೋರ್ನ ಯಾರನ್ನಾದ್ರೂ ಮನೆಗ್ ಕರ್ಸಿ 1 ಗಂಟೆ ಹೊತ್ತು ಇವ್ರ 3 ಜನನು ಅಬ್ಸರ್ವ್ ಮಾಡಿ ಯಾರಿವ್ರಲ್ಲಿ ಗಂಡ ಹೆಂಡತಿ ಅಂತ ಕೇಳಿದ್ರೆ ಹೌದು ಕಣೋ, ನೀನ್ ಒಳ್ಳೆಯವನಾಗ್ಬೇಕು ಅಂತ ಬಯಸಿದ ಮಾತ್ರಕ್ಕೆ ಈ ಆಸ್ತಿಗೆಲ್ಲ ವಾರಸ್ದಾರ ಆಗೋ ಅವಕಾಶ ಬಂದಾಗ ಬೇಡ ಅಂತಿನ? ಅಣ್ಣನ ಮಗ ಆದ್ರೆ ಏನಂತೆ, ಹೆತ್ತು ಮಗನಿಗಿಂತ ಹೆಚ್ಚಾಗೋದಿಲ್ವಲ್ಲ. ನನ್ಗೂ ಸ್ವಾರ್ಥ ಇದೆ ಕಾಣೋ. ನನ್ನ ಮಗ ಚೆನ್ನಾಗಿರೋದೇ ನನಗೂ ಬೇಕು. ಅದಕ್ಕೆ ಅಣ್ಣ ಹೇಳಿದ ಕೂಡ್ಲೆ ನನ್ನ ಮಗನಿಗೆ ಇಂಥ ಒಳ್ಳೆ ಅವಕಾಶ ಬಂತು ಅಂತ ಅನ್ಕೊಂಡೆ. ಸಂತೋಷವಾಗಿ ನಿನ್ನ ಹೆಸರೇ ಬರ್ದೆ. ಆದ್ರೆ ಎಲ್ಲ ಅನ್ಕೊಂಡ ಹಾಗೆ ನಡೆಯುತ್ತೆ ಅನ್ನೋಷ್ಟರಲ್ಲಿ ಅಷ್ಟು ತಲೆ ಕೆಳಗಾಗೋಯ್ತು. ಹೋಗ್ಲಿ, ಈಗ ಬದಲಾಗಿದ್ಯಾ ತಾನೆ? ಇಷ್ಟು ಸಾಕಪ್ಪ, ಇಷ್ಟು ಸಾಕ್ ನನ್ಗೆ. ಈ ಬದಲಾವಣೆಗೆ ತಕ್ಕ ಫಲ ಸಿಕ್ಕದೆ ಹೋಗಲ್ಲ, ಹೆದರ್ಕೋಬೇಡ. ಅಣ್ಣನ ಮಗ ಆದ್ರೆ ಏನಂತೆ, ಹೆತ್ತು ಮಗನಿಗಿಂತ ಹೆಚ್ಚಾಗೋದಿಲ್ವಲ್ಲ. ನನ್ಗೂ ಸ್ವಾರ್ಥ ಇದೆ ಕಾಣೋ. ನನ್ನ ಮಗ ಚೆನ್ನಾಗಿರೋದೇ ನನಗೂ ಬೇಕು. ಅದಕ್ಕೆ ಅಣ್ಣ ಹೇಳಿದ ಕೂಡ್ಲೆ ನನ್ನ ಮಗನಿಗೆ ಇಂಥ ಒಳ್ಳೆ ಅವಕಾಶ ಬಂತು ಅಂತ ಅನ್ಕೊಂಡೆ. ಸರಿಯಾದ ಸಮಯಕ್ಕೆ ಮಾವ ಅರ್ಥ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂತಿದ್ರೆ ಎಂತ ಅನರ್ಥ ಆಗಿರೋದು. ಶ್ರೀರಾಮ, ನೀನೇ ಕಾಪಾಡ್ದೆ.
ಸರಿ, ಅವನ್ ಜೊತೆ ಯಾವಾಗ ಮಾತಾಡ್ತೀಯ ಹೇಳು. ಹೋಗ್ಲಿ, ನಾನ್ ಮಾತಾಡಿ ಅವ್ರನ್ನ ಒಪ್ಪಿಸ್ಲಾ ಅಜ್ಜಿ? ಅಯ್ಯೋ, ಬೇಡ ಬೇಡ. ನೀನ್ ಮಾತಾಡಿದ್ರೆ ನೀವಿಬ್ರು ಒಂದಾಗೋ ಬದ್ಲು ಇನ್ನೂ ದೂರ ಆಗ್ಬಿಡ್ತೀರ ಅಷ್ಟೇ. ಬೇಡವೇ ಬೇಡ. ನೀನ್ ಹೇಳೆ, ಯಾವಾಗ ಮಾತಾಡ್ತೀಯ? ಯಾವಾಗ ಮಾತಾಡ್ತೀಯ ಅಂತ ಅಲ್ಲ, ನೀನ್ ಯಾವಾಗ ಪ್ರಾಣ ಬಿಡ್ತೀಯ ಅಂತ ಕೇಳಿ. ಅಮ್ಮ, ನನಗೋಸ್ಕರ ಯಾರೂ ಅಳೋ ಅವಶ್ಯಕತೆ ಇಲ್ಲ. ಇವತ್ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅಂತ ಹೇಳಿದ್ದೀನಿ. ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾನ್ ಶ್ರೇಯಾ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದೀನೋ ಅವ್ರ ಸಂತೋಷದ ಬಗ್ಗೆನೂ ಅದಕ್ಕಿಂತ ಹೆಚ್ಚಾಗಿ ಯೋಚಿಸ್ತಿದ್ದೀನಿ. ನಾಳೆ ಮದ್ವೆ ಆದ್ಮೇಲೆ ಇವಳು ಮತ್ತೆ ಸಿನಿಮಾ ಆಡಿಷನ್ ಅಂತ ಅವ್ರನ್ನ ಬಿಟ್ಟು ಹೋದ್ಲು ಅಂದ್ರೆ ಆಗ ಯೋಚನೆ ಮಾಡಕ್ ಏನೂ ಇರಲ್ಲ. ಮತ್ತೆ ವಾಪಸ್ ಬಂದು ಕೈ ಕಾಲು ಹಿಡಿದ್ರು ನಾನು ಅವ್ರನ್ನ ಬಿಟ್ಕೊಡಲ್ಲ. ಹಾಗೆಲ್ಲ ಮಾಡಲ್ವೇ? ಏನೋ ಒಂದ್ಸಲ ಮಾಡಿದ್ಲು ಅಂತ ಯಾವಾಗ್ಲೂ ಹಾಗ್ ಮಾಡ್ತಾಳಾ? ತಲೆ ಕೆಟ್ಟವಳೆ, ಯಾಕೆ ಹಾಗ್ ನೋಡ್ತಿದ್ಯಾ? ಮತ್ತೆ ಆ ತರ ಕೆಲ್ಸ ಮಾಡಲ್ಲ ಅಂತ ಹೇಳು. ಹೆಂಡತಿ ಆಗಿದ್ದಕ್ಕೆ ನಿಂಗೆ ಮನೆ ಬೀಗದ ಕೈ ಕೊಟ್ರು, ನಾಳೆ ಏನಾದ್ರೂ ನಿಂಗೊಂದ್ ಮಗು ಆಯ್ತು ಅನ್ಕೋ, ಎಲ್ಲಾನು ನಿನ್ ಕೈಗೆ ಕೊಡ್ತಾರೆ. ಈ ಭಾಗ್ಯನ ಬೇಡ ಅಂತೀಯೇನೆ? ಹೋಗಿ ಮಾತ್ ಕೊಡು. ಹೌದು, ನನ್ನಂಥವಳನ್ನ ಪ್ರೀತಿಸಿ ನೀವ್ ಮಾಡಿದ್ದು ತಪ್ಪೆ. ಅದಕ್ಕೆ ಈ ಶಿಕ್ಷೆ ಅನ್ಕೊಳ್ಳಿ. ಇಲ್ಲ ವೈದೇಹಿ, ಇಲ್ಲ. ಇದೊಂದು ಕೆಲಸ ನನ್ನಿಂದ ಆಗಲ್ಲ. ಸರಿ, ನನ್ನಿಂದ ಆಗೋ ಕೆಲ್ಸ ಹೇಳ್ತೀನಿ. ನೀವು ಶ್ರೇಯಾಗ್ ತಾಳಿ ಕಟ್ತೀನಿ ಅಂತ ಮಾತು ಕೊಡದೆ ಹೋದ್ರೆ ಯಾವ ಕ್ಷಣದಲ್ಲಿ ನಾನು ಈ ಮನೆ ಬಿಟ್ಟು ಹೋಗ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಜನ್ಮದಲ್ಲೇ ಇನ್ಯಾವತ್ತೂ ನಿಮಗೆ ಕಾಣಿಸಲ್ಲ. ಅದು ಹಾಗ್ ಕೇಳು. ಮಾತು ಕೊಡಿ.
ನೋಡು, ನಿಮ್ಮ ಅಕ್ಕ ಒಪ್ಪಿಸ್ಬಿಟ್ಲು. ನಾಳೆ ಶ್ರೀ ಅಕ್ಕನ್ಗೂ ನಿಮ್ ಭಾವನ್ಗೂ ಮದ್ವೆ. ನೋಡು ಭೂಮಿಯ ನಾಥ, ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು. ಎಂಥ ನೋವ ಸಮೇತ ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ. ಅಯ್ಯೋ, ಬಾವಾ ಒಂದ್ ನಿಮಿಷ ಇರಿ. ನಮ್ಮಕ್ಕ ಹುಚ್ಚಿ ಬಾವಾ, ನೀವಂದ್ರೆ ಪ್ರಾಣ. ವೈದೇಹಿ, ವೈದೇಹಿ. ದೇವಾಂಶ್, 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 ಅಣ್ಣ, ಅಣ್ಣ. ಏನು ಅಂದ್ರೆ ದಶರಥ, ದಶರಥ. ದೇವಾಂಶ್, ದೇವಾಂಶ್.
ಇನ್ನೂ ಮರ್ತಿಲ್ಲ. ನೀವ್ ಆಡ್ತಿದ್ದ ಪ್ರತಿ ಮಾತು ನನಗೆ ಗೊತ್ತಾಗ್ತಿತ್ತು. ನಾನು ಮಾತಾಡ್ತಾ ಇರೋದು ವೈದೇಹಿ ಬಗ್ಗೆನೆ, ನನ್ನ ಸೊಸೆ ಬಗ್ಗೆನೆ. ವೈದೇಹಿ ನಿನ್ ಸೊಸೆ ಹೇಗಾಗ್ತಾಳೋ? ಶ್ರೇಯಾ ಅಲ್ವಾ ನಿನ್ ಸೊಸೆ? ಏನಾಯ್ತು ದಶರಥ? ಅಮ್ಮ, ಮೊದಲು ನನಗೆ ಮಾತಾಡಕ್ ಬಿಡು. ಈಗಾಗ್ಲೇ ಒಂದ್ಸರಿ ನಿಜ ಹೇಳ್ಬೇಕು ಅನ್ಕೊಂಡು ಹೇಳಕ್ಕಾಗ್ದೆ ಕೋಮಾಗ್ ಹೋಗಿದ್ದೆ. ಇನ್ನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ನನಗೇನಾದ್ರೂ ಆಗೋದ್ರೊಳಗೆ ನನಗ್ ನಿಜ ಹೇಳಕ್ ಬಿಡು. ಆಮೇಲೆ ನನಗೇನಾದ್ರೂ ಪರವಾಗಿಲ್ಲ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ದೇವಾಂಶ್ ಮದುವೆ ಮಾಡ್ಕೊಂಡಿದ್ದು ಶ್ರೇಯಾನಲ್ಲ, ವೈದೇಹಿನ. ಹೌದು ಕೌಸಲ್ಯ, ಶ್ರೇಯಾ ನಮ್ ಸೊಸೆ ಅಲ್ಲ. ಇಲ್ಲಿ ನೋಡು, ವೈದೇಹಿ. ಈ ದೇವತೆನೇ ನಮ್ಮ ಮನೆ ಸೊಸೆ. ಬೀಗ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನಾನು ಚಿಕ್ಕ ಮಗಳ ಜೊತೆ ತಾನೇ ನಿಮ್ಮ ಮಗನ ಮದುವೆ ನಡೆದಿರೋದು. ದೊಡ್ಡ ಮಗಳನ್ನ ಯಾಕೆ ನಿಮ್ ಸೊಸೆ ಅಂತ ಇದ್ದೀರಾ? ಇದೇ ಸತ್ಯ ಬೀಗ್ರೆ. ಈ ವಿಷಯ ನಿಮಗೂ ಗೊತ್ತಿಲ್ಲ. ಈ ವಿಷಯ ಇಲ್ಲಿವರೆಗೂ ನನ್ನ ಮಗನ್ಗೂ ಕೂಡ ಗೊತ್ತಿಲ್ಲ. ತಾಳಿ ಕಟ್ಟೋ ಒಂದ್ ವಿಷಯದಲ್ಲಿ ಮಾತ್ರ ಯಾಕೆ ತಪ್ಪು ಮಾಡ್ದ ಅನ್ಕೊಂಡೆ. ನಾನು ಅವನು ಬೈಕೊಂಡೆ. ಆದ್ರೆ ಆ ದೇವ್ರು ಯಾವತ್ತೂ ತಪ್ಪು ಮಾಡಲ್ಲ ಅಂತ ಇವತ್ತರ್ಥ ಆಯ್ತು. ಆದ್ರೆ ಒಂದ್ ವಿಷಯ ಉಳಿದೋಗಿದೆ ವೈದೇಹಿ. ನನ್ ಮೇಲಿನ ಪ್ರೀತಿನ ಮುಚ್ಚಿಟ್ಟೆ, ನಾನು ಕಟ್ಟಿದ ತಾಳಿನ ಮುಚ್ಚಿಟ್ಟೆ, ನಮ್ ಸಂಬಂಧನೇ ಮುಚ್ಚಿಟ್ಟಿದ್ದೆ. ಯಾರಿಗೋಸ್ಕರ? ನಿಮ್ ತಂದೆಗೋಸ್ಕರನ, ನಿನ್ ತಂಗಿಗೋಸ್ಕರನ, ಇಲ್ಲ ನಿಮ್ ಕುಟುಂಬಕ್ಕೋಸ್ಕರನ? ನನಗೇನಾಗ್ಬಹುದು ಅಂತ ನೀನ್ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ವಾ? ಕ್ಷಮಿಸ್ಬಿಡಿ.
ಏನೋ ಅಷ್ಟೊಂದ್ ದೇವ್ರನ್ ಬೇಡ್ಕೊತಿದ್ಯಾ? ಇಷ್ಟ್ ವಯಸ್ಸಾದ್ರೂ ನಮ್ಮ ಅಜ್ಜಿಗೆ ಯಾಕೆ ಬುದ್ಧಿ ಕೊಟ್ಟಿಲ್ಲ ದೇವ್ರೆ? ಈಗ್ಲಾದ್ರೂ ಬುದ್ಧಿ ಜ್ಞಾನ ಕೊಡು ಅಂತ ಬೇಡ್ಕೋತಾ ಇದ್ದೆ. ಗುಡಿ ಅಂತಾನು ನೋಡ್ದೆ ನೀನ್ ಹಲ್ಲು ಉದುರಿಸ್ಬಿಡ್ತೀನಿ ತಲೆ ಹರಟೆ. ನನ್ ಬುದ್ಧಿಗೆ ಏನಾಗಿದ್ಯೋ? ಧೂಳ್ ಹಿಡ್ದಿದೆ. ನಿಜವಾಗ್ಲೂ ನಿಂಗ್ ಬುದ್ಧಿ ಇದ್ದಿದ್ರೆ ವೈದ್ಯ ಅಕ್ಕನ್ ಜೀವನ ಜೊತೆ ಹೀಗೆ ಆಟ ಆಡ್ತಿದ್ಯಾ? ನಿಂಗ್ ನಿಜವಾಗ್ಲೂ ಬುದ್ಧಿ ಇದ್ದಿದ್ರೆ ಮದ್ವೆ ಮಾಡ್ದೇನೆ ಶ್ರೇಯಾಕನ್ ಅತ್ತೆ ಮನೆ ಕಳಿಸ್ತಿದ್ಯಾ? ನಿಂಗ್ ಒಳ್ಳೆ ಬುದ್ಧಿ ಏನಾರು ಇದ್ದಿದ್ರೆ ಶ್ರೇಯಾಕಂಗೆ 3 ಗಂಟೆ ಹಾಕಿಸ್ತಿದ್ಯಾ? ಹೌದು ಕಣೋ, ನೀನ್ ಎಂತವನಂತ ಗೊತ್ತಿದ್ರು ಕೂಡ ನಿನ್ನ ಜೊತೆ ಕರ್ಕೊಂಡ್ ಬಂದಲ್ಲ. ನಿಜವಾಗ್ಲೂ ನಂಗ್ ಬುದ್ಧಿ ಇಲ್ಲ. ನಿಂತ್ಕೊಳ್ಳೋ ತಲೆ ಹರಟೆ, ಎಲ್ಗ್ ಹೋಗ್ತಿದ್ಯೋ? ಈ ಗುಡಿಲಿರೋ ಎಲ್ಲಾ ದೇವ್ರ ಹತ್ರ ಬೇಡ್ಕೊಳ್ಳೋದಿಕ್ಕೆ ಬಾಬಾ ಶ್ರೇಯಾಕಂಗ್ ತಾಲಿ ಕಟ್ಬಾರ್ದು, ವೈದೇಹಕ್ಕನ್ ಜೀವನ ಕಾಪಾಡು ಅಂತ ಬೇಡ್ಕೊಳಕ್ ಹೋಗ್ತಿದ್ದೆ. ಹೋಗೋ, ನೀನ್ ಬೇಡ್ಕೊಂಡಿದ್ ಮಾತ್ರಕ್ಕೆ ದೇವ್ರು ಕೇಳ್ಬಿಡ್ತಾನಾ? ನನ್ ಮೊಮ್ಮಗಳು ಹಣೆಯಲ್ಲಿ ಆ ಮನೆ ಸೊಸೆ ಆಗ್ಬೇಕು ಅಂತ ಬರ್ದಿದ್ದಾನೆ. ಅದಕ್ಕೆ ಆ ದೇವ್ರ ಮುಂದೆನೆ ಅವಳಿಗೆ ತಾಳಿ ಕಟ್ಟಿಸ್ಬೇಕು ಅಂತ ಅವ್ರನ್ನ ಇಲ್ಲಿ ಕರೆಸ್ತಾ ಇದ್ದೀನಿ. ಹೌದು, ಇವ್ರು ಯಾಕಿನ್ನೂ ಬಂದಿಲ್ಲ? ಈ ಲಂಕೇಶ್ ಅಂತೂ ಎಲ್ಲರೂ ಇರ್ಬೇಕಾದ್ರೇನೆ ಫೋನ್ ಮಾಡ್ತಾನೆ. ಯಾರು ಫೋನ್ ಮಾಡ್ತಿರೋದು? ಯಾಕೆ ಮಾತಾಡ್ತಾ ಇಲ್ಲ ನೀನು? ಅಕ್ಕ, ಅದು ಇದ್ಯಾವುದೋ ಕಸ್ಟಮರ್ ಕೇರ್ ಬಿಡಕ್ಕ. ಲಂಕೇಶ್ ಫೋನ್ ಮಾಡ್ತಿರೋದು ಮತ್ತೆ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರೋದು ಅಕ್ಕಂಗ್ ಗೊತ್ತಾದ್ರೆ ಅಷ್ಟೇ, ರಾತ್ರಿ ವಾರ್ನಿಂಗ್ ಕೊಟ್ಟ ಹಾಗೆ ಇವ್ರನ್ನ ಪುಟ್ಟಿಗೆ ಹಾಕೋತಾಳೆ. ಆಗ ಅಜ್ಜಿ ನನ್ ಕತೆನೇ ಮುಗಿಸ್ಬಿಡ್ತಾರೆ. ಆದ್ರೂ ಈಗ ನಾನ್ ಲಂಕೇಶ್ ಮಾತು ಯಾಕೆ ಕೇಳ್ಬೇಕು? ಇದಕ್ ಮುಂಚೆ ಹೊರಗಡೆ ಹೋಗಿ ಅನ್ಕೊಂಡಿದ್ ಯಾವ್ದು ಸರಿಯಾಗೇ ಆಗಿಲ್ಲ. ಈ ಸರಿ ಅಜ್ಜಿ ಹೇಳ್ದಾಗ ಮಾಡೋಣ. ಇವ್ರಿಗೆ ಹೆಂಡತಿ ಆದ್ರೆ ಆಸ್ತಿ ಎಲ್ಲ ನನ್ ಕೈವಶ ಆಗುತ್ತೆ. ಆಗ 1 ಸಿನಿಮಾ ಏನು 100 ಸಿನಿಮಾ ತೆಗಿಬಹುದು. ನನ್ನಿಂದ ಆಗ್ತಾ ಇಲ್ಲ ವೈದೇಹಿ. ಮೂರು ಗಂಟು ಕಟ್ಟೋದಲ್ಲ, 1 ಗಂಟು ಕಟ್ಟಬೇಕಾದ್ರೆ ಅಲ್ಲೇ ನನ್ನ ಹೃದಯ ಹೊಡೆದು ಹೋಯ್ತು ಅನಿಸ್ತಾ ಇತ್ತು. ಪ್ರಾಣ ಹೋಗ್ತಾ ಇದೆ ಅನಿಸ್ತಾ ಇತ್ತು. ಅದಕ್ಕೆ ನನ್ನಿಂದ ಕಟ್ಟೋಕ್ಕಾಗ್ಲಿಲ್ಲ. ಮೊದಲನೇ ಸಲ ಕಟ್ಟಿದೆ ಅಲ್ವಾ, ಇವಾಗ ಏನಾಯ್ತು ಅಂತ ಕೇಳಬಹುದು. ಅವಾಗ ಅಲ್ಲಿದ್ದ ಶ್ರೇಯಾ ಅಂತ ನನಗೆ ಗೊತ್ತಿರ್ಲಿಲ್ಲ ವೈದೇಹಿ. ನೀನೇ ಇದ್ದೆ ಅನ್ಕೊಂಡಿದ್ದೆ. ಇವಾಗ್ಲೂ ಅಲ್ಲಿ ನೀನೇ ಇದ್ದೆ ಅಂತ ಅನಿಸ್ತಾ ಇದೆ, ಗೊತ್ತಾ? ಅಣು ಅಣುನು ನನ್ನನ್ನು ಆವರಿಸ್ಕೊಂಡು ಪ್ರತಿ ಕ್ಷಣನು ನೀನೇ ನನ್ನ ಸ್ವಂತ ಅಂತ ಬದುಕ್ಬೇಕ. ಅಯ್ಯೋ, ಇವಳು ಯಾಕೆ ಇಲ್ಲಿಗೆ ಬರಕ್ ಹೋದ್ಲಿ ಇವಾಗ? ಭಯ ಆಗ್ತಿದೆ ಅಂತಿದಾರಾ? ಅಷ್ಟೇ ತಾನೇ. ಶ್ರೇಯಾ, ನಿಂಗೇನು ಗೊತ್ತಾಗಲ್ಲ, ನೀನ್ ಹೋಗು. ಗೊತ್ತಾಗದೆ ಇರೋದು ಏನಕ್ಕ? ಅವ್ರನ್ನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಯಾಕೆ ಸುಮ್ನೆ ಅವ್ರಿಗೆ ಕಷ್ಟ ಕೊಡೋದು? ಅಯ್ಯೋ ದೇವ್ರೆ, ಆ ವೈದೇಹಿ ಏನೋ ಒಂದ್ ಹೇಳಿ ಒಪ್ಸೋ ತರ ಇದ್ಲು. ಇವಳು ಹಾಳ್ ಮಾಡಕ್ ನೋಡ್ತಿದ್ದಾಳೆ. ಅವ್ರಾಗ್ಲೇ ಒಂದ್ಸಲಿ ತಾಳಿ ಕಟ್ಟಿದಾರಲ್ಲಕ್ಕ, ಅವ್ರ ಮನ್ಸು ಯಾವಾಗ ಚೆನ್ನಾಗಿರುತ್ತೋ ಆಗ್ಲೇ ತಾಳಿ ಕಟ್ತಾರ ಬಿಡು. ನೀನ್ ಬಲವಂತ ಮಾಡ್ಬೇಡ. ಮತ್ತೆ ತಾಳಿ ಕಟ್ತಾ ಇದ್ರು ಪರವಾಗಿಲ್ಲಕ್ಕ. ನಾನ್ ಅವ್ರ ಜೊತೆ ಚೆನ್ನಾಗಿರ್ತೀನಿ, ಅವರು ನನ್ ಜೊತೆ ಚೆನ್ನಾಗಿರ್ತಾರೆ. ಅಷ್ಟೇ ಅಲ್ವೇನ್ರಿ? ಇಂದು, ಥ್ಯಾಂಕ್ ಯು ಸೋ ಮಚ್. ಇಂದು, ಏನಾಯ್ತು ನಿನಗೆ? ಅದೇ ಇಂದು ವ್ರತ ಮಾಡಿಸ್ತೀನಿ ಅಂತ ಹೇಳಿದ್ಯಲ್ಲ, ಅದು ಹೆಣ್ಮಕ್ಳ ವ್ರತ ಕಣೋ.
ನಿನಗೆ ಯಾಕೆ ಅಷ್ಟೊಂದು ಸಂತೋಷ? ಹೆಣ್ಮಕ್ಳು ಏನೇ ಮಾಡಿದ್ರು ಗಂಡ್ ಮಕ್ಳಿಗೋಸ್ಕರನೇ ಅಲ್ವಾ, ಅದಕ್ಕೆ ಇಷ್ಟು ಸಂತೋಷ. ದೇವಾಂಶಣ್ಣ ಮೊದ್ಲಿನ ತರ ಇಲ್ಲ ದೊಡ್ಡಮ್ಮವ್ರೆ, ತುಂಬಾ ಬದಲಾಗೋಗಿದ್ದಾರೆ. ಅಣ್ಣಂದು ಅಮ್ಮೋರ್ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಏನ್ ಹೇಳ್ತೀರಾ ಅಣ್ಣ, ನಿಜ ತಾನೆ? ಗಂಡ ಹೆಂಡತಿ ಸಂಬಂಧ ಯಾವಾಗ್ಲೂ ಗಟ್ಟಿಯಾಗೇ ಇರ್ಬೇಕಲ್ವಾ? ವೈದೇಹಿ, ಒಳಗೋಗಮ್ಮ. ಅಮ್ಮ ಶ್ರೀಯಾ, ನಿಮ್ಮ ಅಕ್ಕನಿಗೆ ತುಂಬಾ ಸಂಕೋಚ ಅನ್ಸುತ್ತೆ. ದೇವ್ರ ಮೇಲೆ ಆಣೆ ಮಾಡಿ ಹೇಳು ಅಂತ ಬೇರೆ ಅಂದ್ರಲ್ಲ, ನಾನು ಇನ್ನೇನ್ ಹೇಳಿ. ಆ ದೇವ್ರು ಕೂಡ ಅಷ್ಟೇ, ಅವನೇನ್ ಅನ್ಕೋತಾನೋ ಅದನ್ನೇ ಆಗೋ ಹಾಗೆ ಮಾಡ್ತಾನೆ. ಅವರಿಂದ ದೂರ ಆಗೋ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ. ಒರ್ಸ್ಕೋಬೇಕು ಮಾರುತಿ. ಇಲ್ ನೋಡು, ನಮಗ್ ಮೆತ್ಕೊಂಡಿರೋ ಇಂಕನ್ನ ಒರ್ಸ್ಕೊಳ್ಬೇಕು ಅಂತ ಈ ಬಟನ್ ಕಳ್ಸಿದ್ದಾನೆ. ಅದ್ರಲ್ಲಿ ಮುಖ ಒರ್ಸ್ಕೋತೆ ಏನೋ? ಎಲ್ಲ ರಾಮನ್ ಲೀಲೆನೆ. ನನ್ ಮಫ್ಲರ್ನ ಇಷ್ಟ ಬಂದಂಗ್ ಉಪಯೋಗಿಸ್ಕೊಂಡು ಇವಾಗ ಕೊಳೆ ಮಾಡಿಟ್ಟಿದ್ಯಾ? ಇದು ನಿಮ್ದಾ ಅಲ್ವಾ? ಅಮ್ಮೋರೆ, ಈ ಮಫ್ಲರ್ ದೇವಾಂಶಣ್ಣಂದಲ್ವಾ? ಹೌದು. ಅದೇ ಅನ್ಕೊಂಡೆ. ನಾನು ಒಂದ್ಸಲಿ ನೋಡಿದ್ರೆ ಯಾವ್ದೂ ಮರೆಯಲ್ಲ. ಅಲ್ದೆ ಇದು ಮಾಮೂಲಿ ಮಫ್ಲರ್ ಅಲ್ಲ, ದೇವಾಂಶಣ್ಣ ತುಂಬಾ ಪ್ರೀತಿಯಿಂದ ಶ್ರೇಯಮ್ ಅವ್ರು ಕೊಟ್ಟಿದ್ ಮಫ್ಲರ್ ಅಲ್ವಾ? ಹೌದು. ಮತ್ತಿದ್ಯಾಕೆ ನಿಮ್ಮ ಹತ್ರ ಇದೆ ಅಮ್ಮವ್ರೆ? ಅದು ಶ್ರೇಯಾ ಬಟ್ಟೆ ಜೊತೆ ಇತ್ತಲ್ಲ, ಗೊತ್ತಾಗದೆ ನನ್ ಬಟ್ಟೆಗಳ ಜೊತೆ ಬಂದ್ಬಿಟ್ಟಿದೆ. ಅಷ್ಟೇ ಆಗಿರುತ್ತೆ ಬಿಡಿ. ಯಾವತ್ತೋ ಕೊಟ್ರೋ ಮಫ್ಲರ್ನ ಶ್ರೇಯಾಮ್ ಅವ್ರು ಇಷ್ಟು ಭದ್ರವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಪ್ರೀತಿ ಅಷ್ಟು ದೊಡ್ಡದು ಅಂತ ಆಯ್ತು. ಸರಿ ಅಮ್ಮವ್ರೆ, ಈ ಮಫ್ಲರ್ನ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ದೇವಾಂಶಣ್ಣ ಕೊಡ್ತೀನಿ. ಈ ಮಫ್ಲರು ನಮ್ಮ ಅಣ್ಣಂಗ್ ತುಂಬಾ ಇಷ್ಟ. ಅವ್ರ ಪ್ರೀತಿಗೆ ಗುರ್ತು. ಹೌದು ತಾನೆ? ತಗೊಂಡೋಗ್ಲಾ? ಈ ಜನ್ಮದಲ್ಲಿ ಇವ್ರಿಗೆ ಹತ್ರ ಆಗೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಅಂದ್ಮೇಲೆ ಇದ್ಯಾಕ್ ನನ್ ಜೊತೆ ಇರ್ಬೇಕು? ಹಳೇದನ್ನೆಲ್ಲ ಗುರ್ತು ಮಾಡಿ ಸುಮ್ನೆ ನೋವು ಮಾಡತ್ತೆ ಅಷ್ಟೆ. ಹೊಸದಾಗಿ ಬರೆಯುವ ಎಲ್ಲ ತಪ್ಪಲು ಸರಿಯಾಗಿ ತಿದ್ದುವ ಅವಕಾಶ ನನಗೆ ಬೇಕಾಗಿ ಕನಸನ್ನು ಆಡುವ ಗೋಡು. ಮತ್ತೆ ಸುತ್ಕೊಂಡ್ಬಂದು ಮನೆಗೆ ಬರೋ ಹಾಗಾಯ್ತು. ಅದ್ರಲ್ಲಿ ನನ್ ತಪ್ಪೇನಿದೆ ಶ್ರೇಯಾ? ಮೊನ್ನೆ ದಾರಿ ಮಧ್ಯ ನಿಮ್ಮಪ್ಪ ನಮ್ಮನ್ನು ವಾಪಸ್ ಕರ್ಸ್ಕೊಂಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಸಿನಿಮಾ ಹೀರೋಯಿನ್ ಆಗೋಗ್ತಿದ್ದೆ. ಏನಾದ್ರೇನು, ಮತ್ತೆ ವಾಪಸ್ ಮನೆಗೆ ಬಂದಲ್ಲ. ಮತ್ತೆ ಏನಾದ್ರೂ ಹೀಗೆ ಎಡವಟ್ಟಾದ್ರೆ ಮನೆಗೂ ಬರ್ದೇ ಇರೋ ಹಾಗಾಗುತ್ತೆ. ಇಷ್ಟು ದಿನ ನಡೆದಿದ್ ಬೇರೆ, ಇನ್ ಮುಂದೆ ನಡೆಯೋದೇ ಬೇರೆ ಶ್ರೇಯಾ. ಇವಾಗ ನನ್ಗೊಂದು ವಿಡಿಯೋ ಸಾಂಗ್ ಆಲ್ಬಮ್ಗೆ ಮ್ಯಾನೇಜರ್ ಆಗೋ ಚಾನ್ಸ್ ಸಿಕ್ಕಿದೆ. ಓಹೋ, ನನ್ಗೋಸ್ಕರ ಟ್ರೈ ಮಾಡ್ತಾ ನೀನ್ ಸೆಟಲ್ ಆದೆ ಅಂತ ಆಯ್ತು. ಅಂದ್ರೆ ನನ್ ಜಾಬ್ ನಿನ್ಗೋಸ್ಕರ ಅಲ್ವಾ? ನಾನ್ ಮ್ಯಾನೇಜರ್ ಆದ್ರೆ ಅದ್ರಲ್ಲಿ ಹೀರೋಯಿನ್ ನೀನೇ ಅಲ್ವಾ ಶ್ರೇಯಾ? ನಾನ್ ಸಿನಿಮಾ ಹೀರೋಯಿನ್ ಆಗ್ಬೇಕು ಅನ್ಕೊಂಡ್ರೆ ಈ ಹಾಡು ಡ್ಯಾನ್ಸ್ ಮಾಡೋದು ಅಂದ್ರೇನು? ಸಿನಿಮಾ ಅಂದ್ರೆ ನ್ಯಾಷನಲ್, ಅದೇ ಆಲ್ಬಮ್ ಸಾಂಗ್ ಆದ್ರೆ ಇಂಟರ್ನ್ಯಾಷನಲ್. ಯಾರು ಗೊತ್ತು, ಯಾವ್ದೋ ಹಾಲಿವುಡ್ ಡೈರೆಕ್ಟ್ರು ನಿನ್ ಸಾಂಗ್ ನೋಡಿ ಡೈರೆಕ್ಟ್ ಆಗಿ ನಿನ್ಗಲ್ಲಿ ಚಾನ್ಸ್ ಕೊಟ್ಬಿಟ್ರೆ
ಆದ್ರೂ ಆಗಲ್ಲ. ಇಲ್ಲೇನೋ ವ್ರತ ಮಾಡ್ತಿದ್ದಾರೆ. ಈ ಸಲ ಅದನ್ನ ತಪ್ಪಿಸ್ಕೊಂಡು ನಾನ್ ಬರಕ್ಕಾಗಲ್ಲ. ಬಾ ಅಂತಂದ್ರೆ ಇವಾಗ್ಲೇ ಅಲ್ಲ, ನಾನು ಮ್ಯಾನೇಜರ್ ಆಗಿ ಅಲ್ಲಿ ಜಾಯಿನ್ ಆದ್ಮೇಲೆ ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ, ಅವಾಗ ಬಂದ್ರೆ ಸಾಕು. ನಾನ್ ಬರಲ್ಲ ಅಂತ ಹೇಳಿದ್ನಲ್ಲ. ಬರ್ತೀಯ ಶ್ರೀಯಾ? ನೀನು ಸಿನಿಮಾಗಿಂತ ಆಲ್ಬಮ್ ಸಾಂಗಲ್ಲೇ ಚೆನ್ನಾಗಿ ಕಾಣಿಸ್ತೀಯ. ನಿಂತರ ಡ್ಯಾನ್ಸ್ ಮಾಡೋರು ಬೇರೆ ಯಾರಿದ್ದಾರೆ ಹೇಳು? ಫೋನ್ ಇಡ್ಲಾ? ನಿಜಾನೇ, ನನ್ನಂತ ಡ್ಯಾನ್ಸರ್ ಯಾರಿದ್ದಾರೆ? ಅವನ್ ಹೆಂಡ್ತಿನ ಅವನಿಗೆ ಬೇಕಾಗಿರೋ ತರ ಹೊಗಳ್ಕೋತಾ ಇದ್ದಾನೆ. ನಿನಗೇನ್ ಕಷ್ಟ? ನಿನಗಿಷ್ಟ ಆಗಿರೋ ಸೀರೆನ ತಗೊಂಡ್ ಹೊರಡು. ಅವರೆಲ್ಲೂ ನನಗೋಸ್ಕರನೇ ತಗೊಳ್ತಿದ್ದಾರೇನೋ ಅಂತ ಇವ್ರ ಅನುಮಾನ. ಅಷ್ಟ ಅದೃಷ್ಟ ಇದ್ದಿದ್ರೆ ತಾಳಿ ಕಟ್ಟಿಸ್ಕೊಂಡ್ರು ಕೂಡ ಇಷ್ಟು ದೂರವಾಗಿ ಯಾಕಿರ್ತಿದ್ದೆ? ದೇವಾಂಶ್, ನಿನಗೆ ಈ ಸೀರೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಇಂದು. ಹಾಗಾದ್ರೆ ಈಗ್ಲೇ ಈ ಸೀರೆನ ಶ್ರೀಯಾಗ್ ಕೊಡು. ಇಲ್ಲ ಅಂದ್ರೆ ಬೇರೆ ಯಾರಿಗೋ ತಗೊಂಡಿದ್ಯಾ ಅಂತ ಅನುಮಾನ ಪಡ್ತಾರೆ. ತಗೋ ಶ್ರೀಯಾ. ಇವಾಗ ನಿನಗ್ ಸಮಾಧಾನ ಆಯ್ತಾ? ವೈದೇಹಿಗೆ ಅಂತ ಸೆಲೆಕ್ಟ್ ಮಾಡಿದ ಸೀರೆನಾ? ಸುನಂದಾ, ಏಯ್ ಇಲ್ ಬಾ. ಯಾವಾಗ ನೋಡಿದ್ರು ಏನಾದ್ರೂ ಕೆಲಸ ಮಾಡ್ತಿರ್ತೀಯ. ಏನ್ ಹೇಳಿ ಅತ್ತೆ? ಒಂದ್ಸಲ ಹೋಗಿ ರಂಗಪ್ಪನವ್ರನ್ನ ನೋಡ್ಕೊಂಡ್ ಬಾ. ಅವ್ರಿಗೆಲ್ಲ ಗೊತ್ತು ಕಣೆ. ನನ್ ಹೆಸರು ಹೇಳಿ ವಿಷಯ ಹೇಳು, ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೋತಾರೆ. ಯಾವ್ದ್ರ ಬಗ್ಗೆ ಅತ್ತೆ? ಯಾವ್ದ್ರ ಬಗ್ಗೆ ಅಂತ ಕೇಳ್ತಿಯಲ್ಲೇ ನಿನ್ ತಲೆ? ಈಗ ನಮ್ಗಿರೋ ಸಮಸ್ಯೆ ಏನು? ಆ ವೈದೇಹಿ ಕುತ್ಕೆಲಿರೋ ತಾಳಿ ತಾನೆ. ಪುರೋಹಿತರನ್ನ ಕೇಳಿದ್ರೆ ಯಾವ್ದಾದ್ರೂ ಪೂಜೆನೋ ಹೋಮನೋ ಮಾಡಿ ಆ ತಾಳಿನ ತೆಗ್ಸಿ ಅವ್ರ ಸಂಬಂಧನ ಮುರಿಸ್ತಾರ ಕಣೆ. ಏನ್ ಮಾತಾಡ್ತಿದ್ದೀರಾ ಅತ್ತೆ? ದುಷ್ಟ ಪೂಜೆ ಮಾಡಿಸಿ ವೈದೇಹಿ ಅಳಿಯಂದ್ರನ ಬೇರೆ ಮಾಡ್ತೀರಾ? ಇಲ್ಲ ಮತ್ತೆ ಅವ್ರ ದೂರ ಆಗು ಅಂದ್ರೆ ಆಗ್ತಾರಾ? ತಾಳಿ ತೆಗಿ ಅಂದ್ರೆ ಅವಳು ತೆಗಿಯಲ್ಲ. ಹೋಗ್ಲಿ, ಅವರಿಬ್ರು ದೂರ ಇರ್ತಾರ ಅನ್ಕೊಂಡ್ರೆ. ದಶರಥ ರಾಮ ಮದ್ವೆ ಮಾಡಿಸ್ತೀನಿ ಅಂದಿದ್ದಕ್ಕೆ ಸೀದಾ ಕರ್ಕೊಂಡೋಗಿ ಅವ್ರ ಮನೇಲೆ ಬಿಟ್ಟಿದ್ದಾನೆ ನಿನ್ ಗಂಡ. ಹೀಗೆ ಬಿಟ್ರೆ ಅವರಿಬ್ರು ಒಂದಾಗ್ಬಿಡ್ತಾರ ಕಣೆ. ಏನೇ ಆದ್ರೂನು ಇಂಥ ಪೂಜೆ ಮಾಡ್ಸೋದು ಪಾಪ ಅತ್ತೆ. ಪಾಪ ಪಾಪ ಅಂತ ಕೂತ್ಕೊಂಡ್ರೆ ನಿನ್ ಮಗಳ ಜೀವನ ಹಾಳಾಗ್ಬಿಡತ್ತಷ್ಟೇ. ಈಗಾಗ್ಲೇ ತಡ ಆಗೋಗಿದೆ ಕಣೆ. ಅಲ್ಲ, ನಿನ್ ಮಗಳು ಗಂಡನ್ ಬಿಟ್ಟು ನಿನ್ ಜೊತೆಲ್ ಬದುಕೋದು ನಿಂಗಿಷ್ಟನಾ ಹೇಳು? ಅದಕ್ಕೆ ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ. ಅಲ್ಲ, ವೈದೇಹಿಗೇನೋ ಅನ್ಯಾಯ ಆಗೋ ತರ ನೀನ್ ಯಾಕೆ ಯೋಚಿಸ್ತಿದ್ಯಾ? ಇಷ್ಟಪಟ್ಟಂತೂ ಮದ್ವೆ ಆಗಿರ್ಲಿಲ್ವಲ್ಲ, ಇಬ್ರು ಗಂಡ ಹೆಂಡತಿ ಅಂತ ಅನ್ಕೊಂಡೇ ಇಲ್ವಲ್ಲ. ಇಷ್ಟಕ್ಕೂ ವೈದೇಹಿನೇ ಶ್ರೀಯಾನ ಮತ್ತೆ ನಿಮ್ ಅಳಿಯನ ಒಂದ್ ಮಾಡ್ತೀನಿ ಅಂದಿದ್ದಾಳಲ್ಲ. ವೈದೇಹಿ ಸಂಬಂಧ ಮುರಿಯಕ್ಕೆ ಏನಾದ್ರೂ ಮಾಡಿಸಿದ್ರೆ ತಪ್ಪ ಹೇಗೆ ಆಗತ್ತೆ? ಆದ್ರೂ ಸರಿ, ಅದು ಮಾಂಗಲ್ಯ ಬಂಧನ ಅತ್ತೆ. ಅದಕ್ಕೇನೆ ಇಷ್ಟೆಲ್ಲ ಕಷ್ಟ ಪಡ್ತಿರೋದು. ಶ್ರೀಯಾ ಮತ್ತೆ ನೀನ್ ಅಳಿಯ ಹೇಗೋ ಒಂದಾಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಎಷ್ಟು ಪ್ರಯತ್ನ ಪಟ್ರು ಎಲ್ಲ ವ್ಯರ್ಥ ಆಗೋಯ್ತು. ಕೊನೆಗೆ ನೀನ್ ಅಳಿಯ ಶ್ರೀಯಂಗೆ ತಾಳಿ ಕಟ್ಟಿ ನಿಂತ ಬಂದು ಕಟ್ಟದೆ ಹಾಗೆ ಹೊರಟೋದ ಕಣೆ. ಆಗ ನಂಗೊಂದು ವಿಷಯ ಅರ್ಥ ಆಯ್ತು. ವೈದೇಹಿ ಕುತ್ಕೆಲ್ ತಾಳಿ ಇರೋವರೆಗೂ ಶ್ರೀಯಾ ಕುತ್ಕೆಲಿ ತಾಳಿ ಬೀಳಲ್ಲ ಅಂತ. ಅದಕ್ಕೆ ಮೊದ್ಲ ಸಂಬಂಧ ಮುರಿಬೇಕು. ಇಲ್ ಕೇಳು, ಅದಕ್ಕೆ ಇದು ಒಂದೇ ದಾರಿ. ನೋಡು,
ಅವರೇ ಶ್ರೀಯಾನ ಇಷ್ಟಪಟ್ಟು ಸೊಸೆ ಮಾಡ್ಕೋತೀವಿ ಅಂದ್ರು. ಏನೋ ಅವಾಗ ಶ್ರೀಯಾ ಇರ್ಲಿಲ್ಲ, ವೈದೇಹಿಗ್ ತಾಳಿ ಕಟ್ಸಿದ್ವಿ ಅಂತ ವೈದೇಹಿನೇ ನಾವು ಸಂಸಾರ ಮಾಡಕ್ ಕಳಿಸ್ಲಿಲ್ವಲ್ಲ. ಇಲ್ಲಿದ್ಯಾ? ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತಿದ್ದೆ. ಅಷ್ಟಕ್ಕೂ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಪದೇ ಪದೇ ನನ್ನ ಹತ್ರ ಬರಬಾರ್ದು ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನಾನು ಹೇಳಿದ್ದೇನು ಮಾಡಲ್ವಾ ನೀವು? ಯಾಕೆ ಮಾಡಲ್ಲ ವೈದೇಹಿ? ನಿನ್ನಿಂದ ದೂರ ಇರೋದು, ಹತ್ರ ಆಗೋದನ್ನ ತಡೆಯೋದನ್ನ ಬಿಟ್ಟು ಏನ್ ಬೇಕಿದ್ರು ಮಾಡ್ತೀನಿ. ಅಯ್ಯೋ, ನಿಮಗ್ ಹೇಗ್ ಹೇಳಿದ್ರೆ ಅರ್ಥ ಆಗುತ್ತೆ? ನಿಮ್ ಮನಸ್ಸು ಬದ್ಲಾಗಲ್ಲ ಅನ್ನೋ ಬೇಜಾರು ಒಂದ್ ಕಡೆ ಆದ್ರೆ, ನಿಜ ಯಾವಾಗ ಹೊರಗ್ ಬರತ್ತೋ ಅನ್ನೋ ಒಂದು ಭಯ ಇನ್ನೊಂದ್ ಕಡೆ. ಸರಿ, ಅಷ್ಟಕ್ಕೂ ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ಬೇಗ ಅದನ್ನ ಹೇಳಿ ಹೊರಡಿ. ನಿನಗೋಸ್ಕರ ಸೀರೆ ತಂದಿದ್ದೀನಿ ವೈದೇಹಿ. ಏನಾಯ್ತು ವೈದೇಹಿ? ಏನಾಯ್ತು ವೈದೇಹಿ? ಈ ಸೀರೆ ಇಷ್ಟ ಆಗ್ಲಿಲ್ವಾ? ಇಲ್ಲ ನಾನ್ ತಂದೆ ಅಂತ ಇಷ್ಟ ಆಗ್ಲಿಲ್ವಾ? ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ಆಸೆ ಪಡ್ತಿರೋದು ಇದೆ ಅನ್ನೋವಾಗ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ? ನಿಮ್ ಕೈಯಾರೆ ಸೀರೆ ಇಸ್ಕೊಂಡು ಆ ಸೀರೆ ಉಟ್ಕೊಂಡು ವಟ ಸಾವಿತ್ರಿ ವ್ರತ ಮಾಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋ ಆಸೆ ಆಗಿರ್ಬೇಕಾದ್ರೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ? ಆದ್ರೆ ನನ್ನ ಮನಸ್ಸಿಗೆ ನೋವಾದ್ರೂ ಪರವಾಗಿಲ್ಲ, ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೇಕು. ಬೇರೆ ದಾರಿ ಇಲ್ಲ. ಏನಣ್ಣ ಇದು? ಇದೆಲ್ಲ ಹೇಗಾಯ್ತಣ್ಣ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯೋ? ವೈದೇಹಿ ಅಮ್ಮವ್ರ ಜೊತೆ ನೀವು ಮಾತಾಡಿರೋದ್ನೆಲ್ಲ ಕೇಳಿಸ್ಕೊಂಡೆ ಅಣ್ಣ. ನೀವು ಪ್ರೀತಿಸಿದ್ದು ವೈದೇಹಿ ಅಮ್ಮವ್ರನ್ನ, ಶ್ರೀಯಾ ಅಮ್ಮವ್ರನ್ನಲ್ವಾ? ಮತ್ತೆ ಶ್ರೀಯಾ ಅಮ್ಮವ್ರನ್ನ ಯಾಕೆ ಮದ್ವೆ ಆದ್ರಿ ಅಣ್ಣ? ಹೀಗಾಗೋದಕ್ಕೆ ಏನಣ್ಣ ಕಾರಣ? ಇದ್ರಿಂದನೇ ಕಣ ಆಗಿದ್ದು ತಪ್ಪು. ಶ್ರೀಯಾ, ಈ ಮಫ್ಲರ್ ಇಟ್ಕೋ, ಕೈ ತೊಳ್ಕೊಂಡ್ ಬರ್ತೀನಿ. ಬೇಗ ಬಾ. ನಾನ್ ತೋರ್ಸಿದ್ರೆ ಬೇರೆ ತರ ಅನ್ಕೋತಾರೆ. ಅಲ್ಲೋಡು, ಅಲ್ಲಿದ್ದಾಳೆ. ಆ ಗುಂಡನ್ ಪಕ್ಕದಲ್ಲಿರೋ ಹುಡುಗಿ ತಾನೆ? ಹೌದು ಕಣೋ. ಕತ್ತಿ ಮಫ್ಲರ್ ಹಾಕೊಂಡಿದಾರಲ್ಲ ಅವ್ರೇನಾ? ಹೇ, ಮೆತ್ತು ಮಾತಾಡು. ಓಹೋ,
ಈ ಹುಡುಗಿನ ನೀವು ಇಷ್ಟಪಡ್ತಿರೋದು? ಗೊತ್ತಾ ನಿನಗೆ? ನನಗೆ ಗೊತ್ತಿಲ್ಲದೆ ಏನು, ಇವ ಜಾನಕಿ ರಾಮ್ ಅವ್ರ ಮಗಳು. ಹೆಸರೇನು? ಶ್ರೇಯಾ. ನಾನು ಶ್ರೇಯಾನ ಪ್ರೀತಿಸ್ತಾ ಇದ್ದೀನಿ. ಶ್ರೇಯಾನೇ ಮದ್ವೆ ಮಾಡ್ಕೋತೀನಿ ಕಣೋ. ಹಬ್ಬದ ದಿನ ಸಿಹಿ ಸುದ್ದಿ ಕೊಟ್ಟಿದ್ದೀರಾ ಅಣ್ಣ. ಈ ಮ್ಯಾಟ್ರು ಮ್ಯಾರೇಜ್ವರೆಗೂ ಹೋಗ್ಲೇಬೇಕು. ಒಂದು ಸಣ್ಣ ತಪ್ಪು ಜೀವನನೇ ಬದಲಾಯಿಸ್ಬಿಡ್ತು ಕಣೋ. ಅಂದ್ರೆ ಇದಕ್ಕೆಲ್ಲ ನಾನೇ ಕಾರಣನ ಅಣ್ಣ? ನಾನು ಒಬ್ರನ್ನ ನೋಡಿ ಇನ್ನೊಬ್ರು ಅಂತ ಅನ್ಕೊಂಡಿದ್ರಿಂದಾನೆ ನೀವು ಪ್ರೀತಿಸಿದ ಹುಡುಗಿನ ಮದ್ವೆ ಮಾಡ್ಕೊಳಕ್ ಆಗ್ಲಿಲ್ಲ ಅಣ್ಣ. ನನ್ನ ಕ್ಷಮಿಸ್ಬೇಡ ಅಣ್ಣ. ನಾನು ದೊಡ್ಡ ಪಾಪ ಮಾಡಿದಿರಣ್ಣ. ಏನೇ ಮಾಡಿದ್ರು ನನ್ ಪಾಪಕ್ ಪ್ರಾಯಶ್ಚಿತ್ತ ಇರಲ್ಲ ಅಣ್ಣ. ನನ್ ಹೊಡೀರಿ ಅಣ್ಣ, ನನ್ನಿದು ತಪ್ಪಾಗಿದೆ. ಏನೇ ಮಾಡಿದ್ರು ನನ್ ತಪ್ಪಿಗೆ ಪ್ರಾಯಶ್ಚಿತ್ತ ಇರಲ್ಲ. ಮದ್ವೆ ಆಗಿ ಸಂತೋಷವಾಗಿರ್ಬೇಕಾಗಿತ್ತು ನಿಮ್ ಜೀವನನ ನಾನೇ ನಾಶ ಮಾಡ್ಬಿಟ್ಟೆ. ರಂಗ, ಯಾರ್ದೋ ಹಣೆ ಬರಕ್ಕೆ ಯಾರು ಹೇಗೋ ಹೊಣೆ ಆಗ್ತಾರೆ. ನೀನ್ ಯಾಕೆ ಮಾಡ್ತೀಯಮ್ಮ? ಇದಳು ಅಮ್ಮ ಅಂತ ಕರೆದ್ರಲ್ವಾ, ಇಷ್ಟು ಸೇವೆ ಮಾಡಿದ್ರೆ ಏನಾಗಲ್ಲ, ಪರವಾಗಿಲ್ಲ. ಬೇಡ ವೈದೇಹಿ, ನನಗೆ ಒಂಥರ ಮುಜುಗರ ಆಗ್ತಿದೆ. ಕಾಲ್ ಕೂಡ ಹಿಂದೆಗಡೆ ತಗೊಳ್ಳೋದಕ್ಕಾಗ್ತಾ ಇಲ್ಲ. ನನ್ನಿಂದ ಆಗೋದಿಲ್ಲ. ನೀನೇ ಎದ್ಬಿಡಮ್ಮ. ಯಾಕೆ ಮುಜುಗರ ಪಡ್ತೀರಾ? ನಿಮ್ಗೆ ನನ್ ವಯಸ್ಸಿನ ತಂಗಿ ಇದ್ದಿದ್ರೆ ಇಷ್ಟ ಸೇವೆ ಮಾಡ್ತಾ ಇರ್ಲಿಲ್ವಾ? ನನಗೆ ನಿಮ್ಮಂತ ಅಣ್ಣ ಇದ್ದಿದ್ರೆ ಹಾಗೆ ನೋವಲ್ಲಿರೋದಕ್ ಬಿಡ್ತಿದ್ನಾ? ಹಾಗೇನಿಲ್ಲಮ್ಮ. ನನಗೆ ಸೇವೆ ಮಾಡೋಂಥವ್ರು ಇದ್ರೂ ಕೂಡ ನನ್ನ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ನೀನ್ ಇದನ್ನೆಲ್ಲ ಮಾಡೋದ್ ನೋಡ್ತಿದ್ರೆ ಮನ್ಸು ಕಷ್ಟ ಆಗುತ್ತೆ. ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಕಾ? ನಮ್ಗೆ ಸೇವೆ ಮಾಡೋ ಜವಾಬ್ದಾರಿ ಬೇರೆಯವ್ರು ತಗೊಂಡು ಅದನ್ನ ಅವ್ರು ಮಾಡಿದ್ರೆ ಅದು ಅವ್ರ ಅದೃಷ್ಟ. ಮಾಡ್ಲಿಲ್ಲ ಅನ್ಕೊಳ್ಳಿ, ಇಲ್ ನೋಡಿ, ಆ ಅದೃಷ್ಟ ನನ್ನಂತವಳ್ಗೆ ಹೀಗ್ ಸಿಗತ್ತೆ ಅಷ್ಟೆ. ನೋಡಿದ್ಯಾ, ಈ ವೈದೇಹಿ ತಲೆಹರಟೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲ ವಿಷಯದಲ್ಲೂ ಮೂಗು ತುರಿಸ್ತಾ ಇದ್ದಾಳೆ. ಕೊನೆಗೆ ನಿನ್ ಬೆಡ್ರೂಮ್ಗೂ ನುಗ್ಗಿದಾಳ ಅವಳು. ನನ್ ಬೆಡ್ರೂಮ್ ಅಲ್ಲಿ ನನಗೆ ಕೆಲ್ಸ ಇಲ್ಲ, ಆದ್ರಿಂದ ಬೇರೆಯವ್ರು ಬಂದ್ರು ದೊಡ್ಡದಾಗ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆದ್ರೆ ಪ್ರತಿ ವಿಷಯದಲ್ಲಿ ತಲೆ ಹಾಕೋರ್ ಕಂಡ್ರೆ ನನಗಿಷ್ಟ ಆಗಲ್ಲ ವಾಲಿ. ವೈದೇಹಿ, ಹಾಲ್ ಬಿಸಿ ಆಯ್ತಾ? ಯಾರಿಗೆ ಅತ್ತೆ ಹಾಲು? ಇನ್ಯಾರಿಗೆ? ನಿಮ್ ಮಾವನವ್ರಿಗೆ. ಮಾವಂಗ? ಮಾವ ಕೋಮಲ್ ಇದ್ದಾರಲ್ಲ, ಹಾಲು ಹೇಗೆ ಕುಡಿತಾರೆ? ಏನಿದು?
ಏನತ್ತೆ ಹಾಗೆ ನೋಡ್ತಾ ಇದ್ದೀರಾ? ನಿಮ್ ಮಗನ್ಗೆ ಹಾಲ್ ತಗೊಂಡ್ ಹೋಗ್ತಿದ್ದೀನಿ. ಈಗಾಗ್ಲೇ ಲೇಟ್ ಆಗೋಗಿದೆ. ಸರಿ ಸರಿ, ನೀವ್ ಹೋಗಿ ಮಲ್ಕೊಳ್ಳಿ. ಇಂದು ಅಜ್ಜಿ, ಅತ್ತೆ. ಸರಿ, ನೋಡೋಣ ಬಾರಮ್ಮ. ಹಾ. ಸ್ಲೋ ಪಾಯ್ಸನ್? ಹಾ, ಅದೇ. ಮತ್ತೆ ಈ ವಿಷಯನ ಇಲ್ಲಿವರೆಗೂ ಯಾಕಮ್ಮ ಹೇಳಲಿಲ್ಲ? ಅವತ್ತು ಡಾಕ್ಟರ್ಸ್ ಮಾತಾಡ್ತಿರುವಾಗ ಕೇಳಿಸ್ಕೊಂಡೆ ಅತ್ತೆ. ನಿಮ್ ಹತ್ರ ಹೇಳಿದ್ದಾರೆ ಅನ್ಕೊಂಡೆ. ಇಲ್ಲ, ಹೇಳಲಿಲ್ಲ. ಅಪ್ಪನಿಗೆ ಸ್ಲೋ ಪಾಯ್ಸನ್ನ ಯಾರಾದ್ರೂ ಯಾಕೆ ಕೊಡ್ತಾರೆ? ಅಂದ್ರೆ ದಿನ ಈ ಪೌಡರ್ನ ಮಿಕ್ಸ್ ಮಾಡ್ತಿದಾರಲ್ವಾ, ಇದ್ರಲ್ಲಿ ಏನಾದ್ರೂ. ಇಲ್ಲಮ್ಮ, ಇದ್ರಲ್ಲಿ ಮಿಕ್ಸ್ ಆಗೋಂತ ಚಾನ್ಸೇ ಇಲ್ಲ. ಆದ್ರೆ ಇಷ್ಟು ದೊಡ್ಡ ವಿಷಯನ ಡಾಕ್ಟರ್ ಯಾಕೆ ಹೇಳಲಿಲ್ಲ? ಕಂದ ದೇವಾಂಶ್, ಡಾಕ್ಟರ್ಗೆ ಫೋನ್ ಮಾಡು. ಹಲೋ ಡಾಕ್ಟರ್. ಹೇಳಿ ದೇವಾಂಶ್. ಅಪ್ಪನ ದೇಹದಲ್ಲಿ ಸ್ಲೋ ಪಾಯ್ಸನ್ ಇದೆ ಅಂತಿದ್ದಾರೆ, ಅದ್ ನಿಜಾನಾ? ನಿಜಾನೇ ದೇವಾಂಶ್. ಮತ್ತೆ ಈ ವಿಷಯನ ನಮ್ಗ್ಯಾರಿಗೂ ಯಾಕೆ ಹೇಳಿಲ್ಲ? ಹಾಸ್ಪಿಟಲ್ ನಲ್ಲೇ ಹೇಳ್ಬೇಕು ಅಂತಿದ್ದೆ, ಆದ್ರೆ ಆಗ್ಲಿಲ್ಲ. ಆದ್ರೆ ಅವತ್ ನಿಮ್ ಮನೆಗ್ ಬಂದಾಗ ಹೇಳಿದ್ನಲ್ಲ. ಎಲ್ಲಿ ಹೇಳಿದ್ರು ಡಾಕ್ಟರು? ಅವತ್ತು ಕೂಡ ಹೇಳ್ದೆ ಹಾಗೆ ಹೊರಟೋದ್ರಲ್ಲ. ಹೊರಟೋದ್ವಿ, ಹೌದು. ಆದ್ರೆ ಮತ್ತೆ ನಮ್ಮ ಜೂನಿಯರ್ ಡಾಕ್ಟರ್ನ ಮೇಲ್ ಕಳಿಸ್ಕೊಟ್ನಲ್ಲ, ಅವ್ರು ಹೇಳಿಲ್ವಾ? ನಮ್ಗ್ಯಾರು ಹೇಳಿಲ್ಲ. ಸರಿ ಬಿಡಿ, ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಏನ್ ನಡೀತಾ ಇದೆ? ಪಾಪ ಅಪ್ಪನ್ಗೆ ಸ್ಲೋ ಪಾಯ್ಸನ್ ಯಾರು ಕೊಡ್ತಾರೆ?